ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ಈ ರೀತಿ ಇಯರ್ ಬಡ್ಸ್ದು ಪೌಚ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಂದು ಇಯರ್ ಬಡ್ಸ್ ಈ ರೀತಿ ಇದೆ. ನೋಡಿ, ಇದನ್ನು ಒಳಭಾಗಕ್ಕೆ ಹಾಕ್ಕೊಂಡು ನಾವು ಈ ದಾರ ಬಿಟ್ಕೊಂಡಿದ್ದೀವಲ್ವ, ಇದನ್ನು ಇದು ಒಳಭಾಗಕ್ಕೆ ತೋರಿಸ್ಕೊಂಡ್ರೆ ನಮಗೆ ಒಳಭಾಗದಲ್ಲಿರೋದು ಯಾವುದೇ ಕಾರಣಕ್ಕೂ ಬೀಳೋದಿಲ್ಲ. ನೋಡಿ, ಹೊರಗಡೆ ಬರೋದಿಲ್ಲ. ಆ ರೀತಿ ಹಾಕ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ನಾನು ಯಾವುದೇ ರೀತಿ ಬಟನ್ಸ್ ಆಗಲಿ ಯಾವುದೂ ಯೂಸ್ ಮಾಡಿಲ್ಲ. ಸೊ ನಾನು ಈ ಚೈನ್ ಹಾಕ್ಕೊಂಡಿದ್ದೀನಲ್ಲ, ಈ ಚೈನಲ್ಲೇ ನಾನು ಇದು ಲಾಕ್ ಆಗೋ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಫ್ಲವರ್ ಡಿಸೈನ್ದು ಇಯರ್ ಪೋಡ್ಸ್ದು ಪೌಚ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸೊ ನೋಡಿ, ತುಂಬ ಕ್ಯೂಟಾಗಿ ಬಂದಿದೆ, ಸೂಪರಾಗಿ ಕಾಣಿಸ್ತಾ ಇದೆ, ಮತ್ತು ನಮಗೆ ಔಟರ್ ಲುಕ್ಕು ಚೆನ್ನಾಗಿ ಕೊಡುತ್ತೆ. ನೋಡಿ, ಈ ರೀತಿ ನಾವು ಹಾಕ್ಕೊಂಡು ಇದನ್ನು ಲಾಕ್ ಮಾಡಿಕೊಂಡು ನೋಡಿ, ಇದನ್ನು ಈ ರೀತಿ ಲಾಕ್ ಮಾಡಿಬಿಟ್ಟು ನಾವು ವ್ಯಾನಿಟಿ ಬ್ಯಾಗ್ ಹಾಕ್ಕೊಳ್ಳೋದಾದರೆ ವ್ಯಾನಿಟಿ ಬ್ಯಾಗಿಗೆ ಹ್ಯಾಂಡಲ್ ಬರುತ್ತಲ್ಲ, ಆ ಹ್ಯಾಂಡಲ್ಲಿಗೆ ನಾವು ಇದನ್ನು ಒಳಭಾಗಕ್ಕೆ ತೋರಿಸ್ಬಿಟ್ಟು ಈ ರೀತಿ ನಾವು ಫುಲ್ ಲಾಕ್ ಮಾಡ್ಕೊಂಡ್ಬಿಟ್ರೆ ಇದು ಹೊರಗಡೆ ಬೀಳೋದಿಲ್ಲ. ವ್ಯಾನಿಟಿ ಬ್ಯಾಗಿಗೆ ಔಟರ್ ಡೆಕೋರೇಷನ್ ಆಗಿ ಕೂಡ ಯೂಸ್ ಆಗುತ್ತೆ. ಸೊ ನೀವು ಇನ್ಸೈಡ್ ಕೂಡ ಕ್ಯಾರಿ ಮಾಡ್ಬೋದು, ಮತ್ತು ಸ್ಮಾಲ್ ಥಿಂಗ್ಸ್ ಕೂಡ ಕ್ಯಾರಿ ಮಾಡ್ಬೋದು. ನಿಮ್ಗೆ ಇನ್ ಕೇಸ್ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಬೇಕಂದರೆ ಇನ್ನೊಂದು ಲೈನ್ ನೀವು ಎಕ್ಸ್ಟ್ರಾ ಹಾಕ್ಕೊಂಡು ದೊಡ್ಡ ಸೈಜ್ ಮಾಡ್ಕೋಬೋದು, ಸ್ವಲ್ಪ ಸ್ಮಾಲ್ ಥಿಂಗ್ಸ್ನೆಲ್ಲ ಕ್ಯಾರಿ ಮಾಡ್ಬೋದು. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಇದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ಇದನ್ನು ಯಾವ ರೀತಿ ಹಾಕೋದು ಅಂತ ನೋಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ ನೋಡೋದಾದರೆ ನಾನಿಲ್ಲಿ ಪಿಂಕ್ ಕಲರ್ ಶೇಡಲ್ಲಿ ಹುಲ್ಲನ್ನು ತೊಗೊಂಡಿದ್ದೀನಿ. ಅದಕ್ಕೆ ಕಾಂಬಿನೇಷನ್ ಆಗಿ ಸ್ಕಿನ್ ಕಲರ್ ಹುಲ್ಲನ್ನು ತೊಗೊಂಡಿದ್ದೀನಿ. ಎರಡು ಕಾಂಬಿನೇಷನಲ್ಲಿ ನಾನಿವತ್ತು ಫ್ಲವರ್ ಡಿಸೈನ್ದು ಇಯರ್ ಬಡ್ಸ್ದು ಪೌಚ್ನ ಯಾವ ರೀತಿ ಹಾಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, 2.5 mm ಕ್ರೋಶಾ ತೊಗೊಂಡಿದ್ದೀನಿ. ನಾನಿಲ್ಲಿ ಮಾರ್ಕರ್ ತೊಗೊಂಡಿದ್ದೀನಿ, 2 ಮಾರ್ಕರ್ ತೊಗೊಂಡಿದ್ದೀನಿ. ಸೊ ನಿಮ್ಮ ಹತ್ರ ಮಾರ್ಕರ್ ಇಲ್ಲಾಂದರೆ ಸೇಫ್ಟಿ ಪಿನ್ ಕೂಡ ಯೂಸ್ ಮಾಡ್ಬೋದು. ಸೂಜಿ ಬೇಕು, ಟ್ರಿಮ್ಮರ್ ಅಥವಾ ಸಿಸರ್ ಬೇಕು, ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾಗಿರೋದು ಫ್ರೆಂಡ್ಸ್. ಇವಾಗ ಇದನ್ನು ಯಾವ ರೀತಿ ಡಿಸೈನ್ ಹಾಕೋದು ಅಂತ ನೋಡೋಣ ಬನ್ನಿ. ನೋಡಿ, ಫಸ್ಟು ನಾನಿಲ್ಲಿ ಮ್ಯಾಜಿಕ್ ಸರ್ಕಲ್ನ ಹಾಕೋತಾ ಇದ್ದೀನಿ. ನೋಡಿ, ಮ್ಯಾಜಿಕ್ ರಿಂಗ್ ಹಾಕ್ಕೊಂಡು ನಾನಿಲ್ಲಿ 2 ಚೈನ್ನ ಹಾಕೋತಾ ಇದ್ದೀನಿ. ನೋಡಿ, 2 ಚೈನ್ ಹಾಕ್ಕೊಂಡು ಈ ಚೈನ್ನ ನಾವು ಕೌಂಟ್ ಮಾಡ್ಕೋಬಾರ್ದು. ಇಲ್ಲಿಂದ ನಾನು 15 ಡಬಲ್ ಕ್ರೋಶೇನ ಹಾಕೋತಾ ಇದ್ದೀನಿ. ನೋಡಿ, 1 2 3 4 5 6 7 8 9 10 11 12 13 14 15. ನೋಡಿ, ಇಲ್ಲಿ 15 ಡಬಲ್ ಕ್ರೋಶೇನ ಹಾಕ್ಕೊಂಡಿದ್ದೀನಿ. ಇವಾಗ ಇಲ್ಲಿ 2 ಚೈನ್ ಹಾಕ್ಕೊಂಡಿದ್ವಲ್ಲ, ಆ ಚೈನ್ ಗ್ಯಾಪಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಇವಾಗ ನೋಡಿ, ಇದಾದಮೇಲೆ ನಾನಿಲ್ಲಿ ಪಿಂಕ್ ಕಲರ್ ಹುಲ್ಲನ್ನು ತೊಗೊಂಡು ಒಂದು ಸ್ಕಿಪ್ ನಾಟ್ನ ಹಾಕೋತಾ ಇದ್ದೀನಿ. ಸ್ಕಿಪ್ ನಾಟ್ ಹಾಕ್ಕೊಂಡು ಈಗ ನೋಡಿ, ಇಲ್ಲಿಗೆ ನಾನು ಕಲರ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ನಾನು 2 ಚೈನ್ನ ಹಾಕೋತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ಇದೇ ಲೂಪ್ ಒಳಗಡೆ ನೋಡಿ, ಇದೇ ಲೂಪ್ ಒಳಗಡೆ ಒಂದು ಡಬಲ್ ಕ್ರೋಶೇನ ಹಾಕೋತಾ ಇದ್ದೀನಿ. ನೋಡಿ, ಹೀಗೆ. ಇವಾಗ
ಅದ್ರ ಪಕ್ಕದಲ್ಲಿ ಇದೆಯಲ್ಲ ಲೂಪು, ಈ ಲೂಪಿಗೆ ನಾನು 2 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಇದೇ ರೀತಿ ಪ್ರತಿಯೊಂದು ಲೂಪಿಗೂ 2 ಡಬಲ್ ಕ್ರೋಶೆನ ಹಾಕ್ಕೋಬೇಕು ಪಿಂಕ್ ಕಲರ್ ಉಲ್ಲನ್ನು ತೊಗೊಂಡು. ಸೊ ನೀವು ಯಾವ ಕಲರ್ ಉಲ್ಲನ್ನು ತೊಗೋತೀರಾ ಆ ಕಲರಲ್ಲಿ ನೀವು ಇದೇ ರೀತಿನೇ ಹಾಕ್ಕೋಬೇಕು, ಕಲರ್ ಚೇಂಜ್ ಮಾಡಿಕೊಂಡು. ನೋಡಿ ಹೇಗೆ ಪ್ರತಿಯೊಂದು ಲೂಪಿಗೂ 2 ಡಬಲ್ ಕ್ರೋಶೆನ ಹಾಕ್ಕೋಬೇಕು. ಸೊ ಇವಾಗ ನೋಡಿ ಈ ಉಲ್ಲನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಸೊ ಇದೇ ರೀತಿ ಒಂದೊಂದು ಲೂಪ್ ಒಳಗಡೆನೂ 2 ಡಬಲ್ ಕ್ರೋಶೆ ಹಾಕ್ಕೊಂಡು ಈ ರೌಂಡ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇವಾಗ ನಾನು ಈ ರೌಂಡ್ನ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ಈ ರೌಂಡ್ ಫುಲ್ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮಾರ್ಕರ್ನ ತೆಗೆದುಬಿಟ್ಟು ನಾನು ಚೈನ್ ಹಾಕ್ಕೊಂಡಿದ್ದಲ್ಲ, 2ನೇ ಚೈನಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ರೌಂಡ್ನ ಎಂಡ್ ಮಾಡ್ತಾಯಿದ್ದೀನಿ. ಇವಾಗ 3ನೇ ರೌಂಡ್ ಯಾವ ರೀತಿ ಹಾಕೋದು ನೋಡೋಣ. ನೋಡಿ ನಾನು ಫಸ್ಟ್ ಇಲ್ಲಿ ಒಂದು ಚೈನ್ನ ಹಾಕೋತಾ ಇದ್ದೀನಿ. ಒಂದು ಚೈನ್ ಹಾಕ್ಕೊಂಡು ಈ ಲೂಪ್ನ ಬಿಟ್ಟು ನೆಕ್ಸ್ಟು ಲೂಪ್ ಇದೆಯಲ್ಲ, ನೆಕ್ಸ್ಟು ಲೂಪಿಗೆ ನಾನಿಲ್ಲಿ 2 ಹಾಫ್ ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಒಂದೇ ಲೂಪ್ ಒಳಗಡೆ 2 ಹಾಫ್ ಡಬಲ್ ಕ್ರೋಶೆ. ಅದಾದಮೇಲೆ ಪಕ್ಕದಲ್ಲಿರೋ ಲೂಪಿಗೆ 2 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಒಂದೇ ಲೂಪ್ ಒಳಗಡೆ 2 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಇದಾದಮೇಲೆ ಅದ್ರ ಪಕ್ಕದಲ್ಲಿರೋ ಲೂಪಿಗೆ 3 ಡಬಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಈ ರೀತಿ ಒಂದೇ ಲೂಪಿಗೆ 2 3 ಡಬಲ್ ಕ್ರೋಶೆನ ನಾನು ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಇದಾದಮೇಲೆ ಪಕ್ಕದ ಲೂಪಿಗೆ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ಇದಾದಮೇಲೆ 2 ಹಾಫ್ ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಅದ್ರ ಪಕ್ಕದಲ್ಲಿರೋ ಲೂಪಿಗೆ ನೋಡಿ ಹಾಫ್ ಡಬಲ್ ಕ್ರೋಶೆ. ಇದಾದಮೇಲೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಪಕ್ಕದಲ್ಲಿರೋ ಲೂಪಿಗೆ. ಇವಾಗ ನೋಡಿ ನಮಗೆ ಇದು ಫ್ಲವರ್ದು ಪೆಟಲ್ಸ್ ಡಿಸೈನು ಬರ್ತಾ ಇದೆ. ಇವಾಗ ನೋಡಿ ಇಲ್ಲಿ ಮತ್ತೆ ನಾನಿಲ್ಲಿ ಪಕ್ಕದ ಲೂಪಿಗೆ ಹಾಫ್ ಡಬಲ್ ಕ್ರೋಶೆ, 2 ಹಾಫ್ ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ಅದ್ರ ಪಕ್ಕದ ಲೂಪಿಗೆ ಡಬಲ್ ಕ್ರೋಶೆ, 2 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ಅದ್ರ ಪಕ್ಕದ ಲೂಪಿಗೆ 2 3 ಡಬಲ್ ಕ್ರೋಶೆನ ನಾನು ಹಾಕೋತಾ ಇದ್ದೀನಿ. ನೋಡಿ ಹೀಗೆ. ಈಗ ಅದ್ರ ಪಕ್ಕದ ಲೂಪಿಗೆ ಹಾಫ್ ಡಬಲ್, ಈಗ ಅದ್ರ ಪಕ್ಕದ ಲೂಪಿಗೆ 2 ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ಈಗ ಅದ್ರ ಪಕ್ಕದ ಲೂಪಿಗೆ 2 ಹಾಫ್ ಡಬಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕೋತಾ ಇದ್ದೀನಿ. ಅದ್ರ ಪಕ್ಕದ ಲೂಪಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಈ ರೀತಿ ಬಂದಿದೆ. ಸೊ ಈಗ ತೋರಿಸಿದ್ನಲ್ಲ ಇದೇ ರೀತಿ ಈ ರೌಂಡ್ ಫುಲ್ ಹಾಕ್ಕೋಬೇಕು. ಟೋಟಲ್ ನಮಗಿಲ್ಲಿ 5 ಪೆಟಲ್ಸ್ ಬರುತ್ತೆ. ಈ ಥರ ಫ್ಲವರಿಗೆ 5 ಪೆಟಲ್ಸ್ ಬರುತ್ತೆ. ಇನ್ನು 3 ಬರೋ ರೀತಿ ನಾನು ಹಾಕ್ಕೊಂಡು ಯಾವ ರೀತಿ ಫಿನಿಶಿಂಗ್ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಇಲ್ಲಿಗೆ ಹಾಫ್ ಡಬಲ್ ಕ್ರೋಶೆ 2 ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕ್ಕೊಂಡು ನಾನು ಈ ರೌಂಡ್ನ ಎಂಡ್ ಮಾಡಿದ್ದೀನಿ. ಇವಾಗ 4ನೇ ರೌಂಡ್ನ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಒಂದು ಸ್ಲಿಪ್ ಸ್ಟಿಚ್ ಆದಮೇಲೆ ನಾನಿಲ್ಲಿ ನೋಡಿ ಈ ಕೆಳಗಡೆ ಸೆಕೆಂಡ್ ಲೈನ್ ಹಾಕ್ಕೊಂಡಿದ್ದೀವಲ್ಲ, ಈ ಲೈನ್ನು ಸೇರಿಸಿ ಒಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಈಗ ಈ ಲೈನ್ನು ಸೇರಿಸಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ಮೇಲೆ ಒಂದು ಲೂಪ್ನ ನಾವು ಬಿಟ್ಟು ಒಂದು ಲೂಪ್ನ ಸ್ಕಿಪ್ ಮಾಡ್ಕೋಬೇಕು. ಸೆಕೆಂಡ್ ಲೂಪ್ ಇದೆಯಲ್ಲ, ಸೆಕೆಂಡ್ ಲೂಪಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ನೆಕ್ಸ್ಟ್ ಥರ್ಡ್ ಲೂಪ್ ಇದೆಯಲ್ಲ, ಥರ್ಡ್ ಲೂಪಿಗೆ 2 ಸಿಂಗಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೋಬೇಕು. ನೆಕ್ಸ್ಟ್
ಲೂಪ್ ಒಳಗಡೆನೂ 2 ಸಿಂಗಲ್ ಕ್ರೋಶೆ ಒಂದೇ ಲೂಪ್ ಒಳಗಡೆ ಹಾಕ್ಕೋಬೇಕು. ಇವಾಗ ನೋಡಿ ಒಂದೇ ಲೂಪಲ್ಲಿ 2 ಸಿಂಗಲ್ ಕ್ರೋಶೆ 2 ಲೂಪಿಗೆ ನಾವು ಅದೇ ರೀತಿ ಹಾಕ್ಕೊಂಡ್ವಲ್ವ, ಅದೇ ರೀತಿ ನಾವು 6 ಲೂಪಿಗೆ ಒಂದೊಂದು ಲೂಪಲ್ಲಿ 2 ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ನೋಡಿ 3 ಆಯಿತು, 4 ಮತ್ತು ಇಲ್ಲಿ 2, 5 ಮತ್ತು ಇಲ್ಲಿ 2. ನೋಡಿ 6 ಲೂಪಿಗೆ ಇವಾಗ ನಾನು 2 ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ನೋಡಿ 1 2 3 4 5 6. ಅದಾದಮೇಲೆ ಅದ್ರ ಪಕ್ಕದಲ್ಲಿರೋ ಲೂಪಿಗೆ 1 ಸಿಂಗಲ್ ಕ್ರೋಶೆ ಹಾಕ್ಕೋಬೇಕು. ಇವಾಗ ನೋಡಿ ಈ ಲೂಪ್ನ ಸ್ಕಿಪ್ ಮಾಡಬೇಕು, ಪಕ್ಕದಲ್ಲಿರೋ ಒಂದು ಲೂಪ್ನ ಸ್ಕಿಪ್ ಮಾಡಿಬಿಟ್ಟು ನೋಡಿ ಇಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೋಡಿ ಹೀಗೆ. ನೋಡಿ ಹೀಗೆ. ಇವಾಗ ಮತ್ತೆ ಇಲ್ಲಿ ಒಂದು ಲೂಪ್ನ ಸ್ಕಿಪ್ ಮಾಡಿ 2ನೇ ಲೂಪಿಗೆ 1 ಸಿಂಗಲ್ ಕ್ರೋಶೆ, ಮತ್ತು ಇಲ್ಲಿಂದ 6 ಲೂಪಿಗೆ 2 ಸಿಂಗಲ್ ಕ್ರೋಶೆ ಒಂದೊಂದು ಲೂಪ್ ಒಳಗಡೆ ಹಾಕೋಬೇಕಾಗತ್ತೆ. 2 1 2 ಲೂಪಿಗಾಯಿತು. 3ನೇ ಲೂಪು, 4ನೇ ಲೂಪು, 5. ಇಲ್ಲಿ ನಾನು 2 ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ ಒಂದೇ ಲೂಪಿಗೆ. ಇದಾದಮೇಲೆ ಪಕ್ಕದಲ್ಲಿರೋ ಲೂಪಿಗೆ 1 ಸಿಂಗಲ್ ಕ್ರೋಶೆ. ಈಗ ನೋಡಿ ಇಲ್ಲಿಗೆ 1 ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕು. ನೋಡಿ ಸೆಕೆಂಡ್ ಲೈನ್ನು ಸೇರಿಸಿ ನಾನಿಲ್ಲಿ ಸಿಂಗಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ಈ ಲೈನ್ ಫುಲ್ ಕಂಪ್ಲೀಟ್ ಮಾಡ್ಕೋಬೇಕು. ಇವಾಗ ನಾನು ಇಲ್ಲಿವರೆಗೂ ಇದೇ ರೀತಿ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ಇವಾಗ ನೋಡಿ ರೌಂಡ್ ಫುಲ್ ಫಿನಿಶ್ ಆಯಿತು. ನೋಡಿ ಇದಾದಮೇಲೆ ನಾನಿಲ್ಲಿ ಚೈನ್ನ ಹಾಕೋತಾ ಇದ್ದೀನಿ. 1 2 3 4 5. ನೋಡಿ 5 ಚೈನ್ ಹಾಕ್ಕೊಂಡಿದ್ದೀನಿ. 5 ಚೈನ್ ಹಾಕ್ಕೊಂಡು ಇದೇ ಲೂಪಿಗೆ ನಾನಿಲ್ಲಿ ಒಂದು ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ನೋಡಿ ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ನಾನು ಒಂದಿಷ್ಟು ತೌಲನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ ಒಂದು ಪೀಸಿಗೆ ಮಾತ್ರ ಇಲ್ಲಿ 5 ಚೈನ್ನ ನಾನು ಏನು ಹಾಕ್ಕೊಂಡಿದ್ದೀನಿ ಇದನ್ನು 5 ಚೈನು ಒಂದು ಪೀಸಿಗೆ ಮಾತ್ರ ಹಾಕ್ಕೋಬೇಕು. ಇನ್ನೊಂದು ಪೀಸಿಗೆ ಇವಾಗ ಇನ್ನೊಂದು ಪೀಸ್ನ ನಾನು ರೆಡಿ ಮಾಡ್ಕೊಂಬಿಟ್ಟು ಇನ್ನೊಂದು ಪೀಸಿಗೆ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ಇದನ್ನೇನು ತೋರಿಸ್ಕೊಟ್ಟಿದ್ದೀನಿ ಇದನ್ನು ಇನ್ನೊಂದು ಪೀಸ್ ರೆಡಿ ಮಾಡಿಕೊಂಡು ಇನ್ನೊಂದು ಪೀಸಿಗೆ ಈ ಪ್ಲೇಸಲ್ಲಿ ಯಾವ ರೀತಿ ಹಾಕ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಫಸ್ಟ್ ಪೀಸಲ್ಲಿ ನಾನಿಲ್ಲಿ ಫಿನಿಶ್ ಆದಮೇಲೆ 5 ಚೈನ್ ಹಾಕ್ಕೊಂಡು ನಾನಿಲ್ಲಿ ನಾಟ್ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಂಡಿದ್ನಲ್ವ. ಈಗ ಸೆಕೆಂಡ್ ಪೀಸ್ ರೆಡಿ ಆಗಿದೆ. ಸೆಕೆಂಡ್ ಪೀಸಿಗೆ ನಾನಿಲ್ಲಿ 5 ಚೈನ್ ಹಾಕ್ತಾ ಇಲ್ಲ, ಬದಲಿಗೆ 50 ಚೈನ್ನ ಹಾಕೋತಾ ಇದ್ದೀನಿ. ನೋಡಿ 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50. ನೋಡಿ 50 ಚೈನ್ ಹಾಕ್ಕೊಂಡಿದ್ದೀನಿ. 50 ಚೈನ್ ಹಾಕ್ಕೊಂಡ್ಮೇಲೆ ಮತ್ತೆ ನೋಡಿ ನಾನು ಇಲ್ಲಿಗೆ ಒಂದು ಸ್ಲಿಪ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ನೋಡಿ ಹೇಗೆ. ಇವಾಗ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ನಾನು ಇದು ಇವಾಗ ನೋಡಿ ಒಂದಿಷ್ಟು ಉಲ್ಲನ್ನು ಬಿಟ್ಬಿಟ್ಟು ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಈಗ ಇದನ್ನು ಮೇಲ್ಭಾಗ ಕೆಳ್ಕೋಬೇಕು. ನೋಡಿ ಇದನ್ನು ಸ್ವಲ್ಪ ಟೈಟಾಗಿ ಹಿಂಗೆ ಎಳ್ಕೊಂಡು ಇವಾಗ ಇದನ್ನು ನಾನು ಒಳಭಾಗಕ್ಕೆ ತೋರಿಸ್ಬಿಟ್ಟು ಈ 2 ಪೀಸ್ನ ಯಾವ ರೀತಿ ಇಟ್ಕೊಂಡು ಜಾಯಿನ್ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಇದು 2 ಪೀಸು ರೆಡಿಯಾಗಿದೆ. ಇದನ್ನು ಇವಾಗ ಯಾವ ರೀತಿ ಜಾಯಿನ್ ಮಾಡ್ಕೋಬೇಕಂತ ನೋಡೋಣ. ಇವಾಗ ನೋಡಿ ಇದು 2 ಪೀಸ್ನ ಉಲ್ಟಾ ಇರೋದು ಒಳಭಾಗಕ್ಕೆ ಹೋಗಬೇಕು. ನೋಡಿ ಹೀಗೆ ಇಟ್ಕೋಬೇಕು. ನೋಡಿ ಇದು ಸೆಂಟ್ರಿಗೆ ಬರಬೇಕು ನಮಗೆ.
ಇಲ್ಲಿ ನಾವೇನು ಚೈನ್ ಹಾಕ್ಕೊಂಡಿದ್ದೀವಲ್ವ ಇದು ಸೆಂಟ್ರಿಗೆ ಬರಬೇಕು ನೋಡಿ. ಇಲ್ಲಿಂದ ಕೌಂಟ್ ಮಾಡ್ಕೋಬೇಕು ನೋಡಿ. 1 2 3 4 5 ಈ ಕಡೆಯಿಂದ ನಾವು 5 ಕೌಂಟ್ ಮಾಡ್ಕೊಂಡ್ವಲ್ಲ, ಸೇಮ್ ಇದಕ್ಕೂ ಅದೇ ರೀತಿ ಕೌಂಟ್ ಮಾಡ್ಕೋಬೇಕು ನೋಡಿ. 1 2 3 4 5 ನೋಡಿ ಇಲ್ಲಿಗೆ ಬರುತ್ತೆ. ನಾನು 5 ಸ್ಟಿಚ್ಚಿಗೆ ಇಲ್ಲಿ ನಾನು ಮಾರ್ಕರ್ನ ಹಾಕೋತಾ ಇದ್ದೀನಿ ನೋಡಿ. ಹೀಗೆ ನೋಡಿ. ಇವಾಗ ಈ ಕಡೆ ಹಾಕೊಂಡ್ವಲ್ವ, ಈ ಕಡೆ ಸೈಡ್ ಕೂಡ ನಾವು ಕೌಂಟ್ ಮಾಡ್ಕೊಳ್ಳೋಣ ನೋಡಿ. 1 2 3 4 5 5 ನಾಟು. ಸೊ 5ನೇ ಲೂಪಿಗೆ ನಾನಿಲ್ಲಿ ಕ್ರೋಶ ಹಾಕ್ಕೊಂಡಿದ್ದೀನಿ. ಈ ಕಡೆ ಸೈಡ್ ಕೂಡ ಅಷ್ಟೇ ನೋಡಿ. 1 2 3 4 5 ಸೊ ಇಲ್ಲಿಗೆ ಬರುತ್ತೆ. ನೋಡಿ ಈ ರೀತಿ ಹಾಕ್ಕೊಂಡಿದ್ದೀವಿ ನೋಡಿ. ಈ ರೀತಿ ಹಾಕ್ಕೋಬೇಕು. ಈ ರೀತಿ ಹಾಕ್ಕೊಂಡ್ಮೇಲೆ ನೀವಿಲ್ಲಿ ಇಯರ್ಬಡ್ಸ್ ಇದೆಯಲ್ಲ ನಿಮ್ಮದು, ಇಯರ್ಬಡ್ಸ್ನ ಇದ್ರೊಳಭಾಗಕ್ಕೆ ಹಾಕ್ಬಿಟ್ಟು ನೀವು ನೋಡಬೇಕು. ಇನ್ ಕೇಸ್ ಅದೇನಾದರೂ ನಿಮಗೆ ಇದು ಅಗಲ ಸಾಕಾಗಿಲ್ಲ ಅಂದರೆ ಇನ್ನೂ ಒಂದು ಮನೆನ ನೀವು ಪಕ್ಕಕ್ಕೆ ಹಾಕ್ಕೋಬೋದು. ಹಾಗಾಗಿ ನೀವು ಇಲ್ಲೇ ಚೆಕ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಇಲ್ಲಿ ನಾನು ಉಲ್ಲನ್ ತೊಗೊಂಡಿದ್ದೀನಿ. ಉಲ್ಲನ್ ತೊಗೊಂಡು ಒಂದು ಸ್ಕಿಪ್ ನಾಟ್ನ ಹಾಕೋತಾ ಇದ್ದೀನಿ. ಒಂದು ಸ್ಕಿಪ್ ನಾಟ್ ಹಾಕ್ಕೊಂಡು ಈಗ ಇಲ್ಲಿಂದ ನೋಡಿ ಇಲ್ಲಿಗೆ ನಾವು ಹಾಕ್ಕೊಂಡಿದ್ವಲ್ವ, ಇಲ್ಲಿಂದ ನಾನು ಇದನ್ನು ಜಾಯಿನ್ ಮಾಡ್ಕೋತಾ ಇದ್ದೀನಿ ನೋಡಿ. ಹೀಗೆ ನೋಡಿ. ಹೀಗೆ ಜಾಯಿನ್ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ರಿವರ್ಸ್ ಎಸ್ಸಿನ ಹಾಕ್ಕೋತಾ ಇದ್ದೀನಿ, ಅಂದರೆ ಸಿಂಗಲ್ ಕ್ರೋಶೆ ಉಲ್ಟಾ ಹಾಕ್ಕೋತಾ ಇದ್ದೀನಿ ನೋಡಿ. ನೋಡಿ ಹೀಗೆ. ಇವಾಗ ನೋಡಿ ಇದಾಯಿತು. ಇದು ಹಾಕ್ಕೊಂಡ್ಮೇಲೆ ನಾನಿಲ್ಲಿ ರಿವರ್ಸ್ ಎಸ್ಸಿ ಉಲ್ಟಾ ಎಸ್ಸಿನ ಹಾಕ್ಕೋತಾ ಇದ್ದೀನಿ ನೋಡಿ. ಬರೀ ಬ್ಯಾಕ್ ಲೂಪಿಗೆ ಮಾತ್ರ ನಾನಿಲ್ಲಿ ಉಲ್ಟಾ ಎಸ್ಸಿ ಹಾಕ್ಕೋತಾ ಇದ್ದೀನಿ ನೋಡಿ. ರಿವರ್ಸ್ ಆಗಿ ನಾವು ಸಿಂಗಲ್ ಕ್ರೋಶೆನ ಹಾಕ್ಕೋಬೇಕಾಗತ್ತೆ. ಬ್ಯಾಕ್ ಲೂಪಿಗೆ ಮಾತ್ರ, ಎರಡೂ ಸೈಡಿಂದ ಬ್ಯಾಕ್ ಲೂಪಿಗೆ ಮಾತ್ರ ತೊಗೊಂಡು ನಾನಿಲ್ಲಿ ಉಲ್ಟಾ ಎಸ್ಸಿ ಹಾಕ್ಕೋತಾ ಇದ್ದೀನಿ, ಅಂದರೆ ಉಲ್ಟಾ ಸಿಂಗಲ್ ಕ್ರೋಶೆನ ಹಾಕ್ಕೋತಾ ಇದ್ದೀನಿ. ನೀವು ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕ್ಕೊಳ್ಳಿ. ನೋಡಿ ಉಲ್ಟಾ ಸಿಂಗಲ್ ಕ್ರೋಶೆ ಹಾಕ್ಕೊಂಡ್ರೆ ಈ ರೀತಿ ಬರುತ್ತೆ. ಪ್ರತಿಯೊಂದು ಲೂಪಿಗೂ ಬ್ಯಾಕ್ ಲೂಪನ್ನು ಮಾತ್ರ ತೊಗೊಂಡು ನಾನಿಲ್ಲಿ ಉಲ್ಟಾ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ಅಂದರೆ ರಿವರ್ಸು, ಉಲ್ಟಾ ಅಲ್ಲ ರಿವರ್ಸು. ನಾವು ಯಾವಾಗಲೂ ಫ್ರಂಟಿಂದ ಬ್ಯಾಕಿಗೆ ಹೋಗ್ತಾ ಇದ್ವಿ, ಬ್ಯಾಕ್ ಸೈಡಿಂದ ಫ್ರಂಟಿಗೆ ಬರ್ತಾ ಇದ್ದೀವಿ. ಆ ರೀತಿ ಸಿಂಗಲ್ ಕ್ರೋಶೆನ ಹಾಕೋತಾ ಇದ್ದೀನಿ. ನೋಡಿ ಹೀಗೆ ಬರುತ್ತೆ. ಇದು ಜಾಯಿಂಟ್ ಆದಮೇಲೆ ನೋಡಿ ಇದು ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಸೊ ಇವಾಗ ನೋಡಿದ್ರಲ್ಲ, ಇದೇ ರೀತಿ ನಾವು ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಹಿಂಗೆ ನೋಡಿ. ಇವಾಗ ಇದನ್ನು ನೋಡಿದ್ರಲ್ಲ, ಇದೇ ರೀತಿ ನಾನು
ಇಲ್ಲಿ ಮಾರ್ಕರ್ ಹಾಕ್ಕೊಂಡಿದ್ದೀನಲ್ಲ, ಈ ಮಾರ್ಕರ್ ಹಾಕ್ಕೊಂಡಿರೋವರೆಗೂ ನಾನು ಇದೇ ರೀತಿ ರಿವರ್ಸ್ ಎಸ್ಸಿನ ಹಾಕ್ಕೊಂಡು ಬರ್ತೀನಿ. ಅಂದರೆ ರಿವರ್ಸು ಸಿಂಗಲ್ ಕ್ರೋಶೆನ ಹಾಕ್ಕೊತೀನಿ, ಹಾಕ್ಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ಇವಾಗ ನೋಡಿ ನಾನಿಲ್ಲಿ ರಿವರ್ಸ್ ಎಸ್ಸಿ ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಲಾಸ್ಟ್ ಲೂಪು, ಈ ಲೂಪ್ ಒಳಗಡೆ ಹಾಕ್ಕೊಂಡ್ರೆ ಹಾಗೆ ಡಿಸೈನ್ ಫಿನಿಶ್ ಆಗುತ್ತೆ. ನೋಡಿ ಹೀಗೆ ಹಾಕ್ಕೊಂಡು ನಾನಿಲ್ಲಿ ಒಂದಿಷ್ಟು ಉಲ್ಲನ್ನು ಬಿಟ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನ ಮೇಲ್ಭಾಗಕ್ಕೆ ಎಳ್ಕೋಬೇಕು. ಎಳ್ಕೊಂಡು ಟೈಟಾಗಿ ಎಳ್ಕೊಂಡ್ರೆ ಇದು ಲಾಕ್ ಆಗುತ್ತೆ. ನೋಡಿ ಇವಾಗ ಫಿನಿಶ್ ಆಗಿದೆ. ಇವಾಗ ನಿಮ್ಮದು ಇಯರ್ಬಡ್ಸ್ನ ಇಟ್ಬಿಟ್ಟು ನೋಡ್ಕೊಳ್ಳಿ. ನೋಡಿ ನನ್ನ ಇಯರ್ಬಡ್ಸ್ ಕರೆಕ್ಟಾಗಿದೆ. ಸೊ ಈ ರೀತಿ ಹಾಕಿಬಿಟ್ಟು ನೀವು ಇಲ್ಲಿದೆಯಲ್ವಾ, ಇದನ್ನು ಲಾಕ್ ಮಾಡ್ಕೊಂಡ್ಬಿಟ್ರೆ ಅದು ಹೊರಭಾಗಕ್ಕೆ ಬರೋದಿಲ್ಲ. ನೋಡಿ ಹೀಗೆ ಟೈಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ಉಲ್ಲನ್ ಇದೆಯಲ್ಲ, ಈ ಎಕ್ಸ್ಟ್ರಾ ಇರೋ ಉಲ್ಲನ್ನು ಒಳಭಾಗಕ್ಕೆ ತೋರಿಸ್ಕೊಂಡು ನಾವು ಫಿನಿಶ್ ಮಾಡ್ಕೋಬೇಕು. ಇಲ್ಲಿ ನಾವು ಒಳಭಾಗಕ್ಕೆ ತೋರಿಸ್ಕೊಂಡಿದ್ವಲ್ಲ ಅದೇ ರೀತಿ ಇದನ್ನು ಕೂಡ ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ಉಲ್ಲನ್ನು ಕಟ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ನೋಡಿ ಈ ರೀತಿ ಇಯರ್ಪೋಡ್ಸ್ದು ಪೌಚ್ನ ಹಾಕ್ಕೊಳ್ಳೋದು. ಸೊ ನೋಡಿ ಫ್ಲವರ್ ಡಿಸೈನ್ದು ಇಯರ್ಬಡ್ಸ್ದು ಪೌಚ್ನ ಯಾವ ರೀತಿ ಹಾಕೋದು ಅಂತ ನೋಡಿದ್ರಲ್ವಾ. ಇಲ್ಲಿವರೆಗೂ ನಾನು ಏನು ಹೇಳ್ಕೊಟ್ಟಿದ್ದೀನಿ ಇದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನೋಡಿ ಈ ರೀತಿ ಹಾಕ್ಕೊಂಡು ಇದನ್ನು ನೀವು ವ್ಯಾನಿಟಿ ಬ್ಯಾಗಿಗೆ ಫ್ರಂಟಲ್ಲಿ ಹ್ಯಾಂಗ್ ಮಾಡಿಕೊಂಡ್ರೆ ಫ್ಲವರ್ ಡಿಸೈನಾಗಿ ಕೂಡ ಕಾಣುತ್ತೆ. ಇದರೊಳಗಡೆ ಇಯರ್ಬಡ್ಸ್ ಇರೋದು ಯಾರಿಗೂ ಕಾಣೋದು ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಆ್ಯಕ್ಚುಲಾಗಿ. ಇದರಲ್ಲಿ ಇಯರ್ಬಡ್ಸ್ ಎಲ್ಲ ನೀವು ಕಾಯಿನ್ ಪರ್ಸಾಗಿ ಕೂಡ ಯೂಸ್ ಮಾಡ್ಕೋಬೋದು. ಇದನ್ನು ಲಾಕ್ ಮಾಡಿಬಿಟ್ರೆ ಹೊರಗಡೆ ಬರೋದಿಲ್ಲ ಕಾಯಿನ್ಸು. ಸ್ಮಾಲ್ ಅಮೌಂಟ್ಸ್ ಎಲ್ಲ ಇಟ್ಕೋಬೋದು. ಸೊ ಸ್ಮಾಲ್ ಥಿಂಗ್ಸ್ ಎಲ್ಲ ಇಟ್ಕೋಬೋದು. ಸೊ ನೋಡಿ ಎಕ್ಸ್ಟ್ರಾ ಇರೋ ಉಲ್ಲನ್ನು ನಾನು ಒಳಭಾಗಕ್ಕೆ ತೋರಿಸ್ಕೊಂಡಿದ್ದೀನಿ. ಸೊ ನೋಡಿ ಪೌಚ್ ಈ ರೀತಿ ಬರುತ್ತೆ. ನಿಮಗೆ ಇನ್ನೊಂದು ಚೂರು ದೊಡ್ಡ ಸೈಜ್ ಬೇಕಂದರೆ ಇನ್ನೊಂದು ರೌಂಡ್ ನೀವು ದೊಡ್ಡದಾಗಿ ಹಾಕ್ಕೊಂಡು ದೊಡ್ಡ ಸೈಜ್ ಕೂಡ ಹಾಕ್ಕೋಬೋದು. ಸ್ಮಾಲ್ ಥಿಂಗ್ಸ್ನ ಕ್ಯಾರಿ ಮಾಡ್ಬೋದು. ಸೊ ನೋಡಿ ನೀವು ಈಸಿಯಾಗಿ ಕ್ಯಾರಿ ಮಾಡ್ಬೋದು, ಆ ರೀತಿ ಇದೆ. ಈ ರೀತಿ ನೀವು ಲಾಕ್ ಮಾಡಿಕೊಂಡ್ರೆ ಒಳಗಡೆ ಇರೋ ಇಯರ್ಪೋಡ್ಸು ನಿಮಗೆ ಹೊರಗಡೆ ಬೀಳೋದಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಉಲ್ಲನ್ನು ಯೂಸ್ ಮಾಡಿಕೊಂಡು ಇಯರ್ಬಡ್ಸ್ದು ಪೌಚ್ನ ಯಾವ ರೀತಿ ಹಾಕೊಳ್ಳೋದಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.